ಮತ್ತೆ ಬಂದ ರಾಧಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಸುಮಾರು 6 ವರ್ಷಗಳ ನಂತರ ಮತ್ತೆ ಬಣ್ಣ ಹಚ್ಕೊಂಡು ತೆರೆ ಮೇಲೆ ಬರ್ತಾ ಇದ್ದಾರೆ. ಸ್ವೀಟಿ ಚಿತ್ರದ ಮೂಲಕ ಸಾಕಷ್ಟು ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ರು. ಸ್ವೀಟಿ ಚಿತ್ರದಲ್ಲಿ ಆದಿತ್ಯ ಅವ್ರ ಜೊತೆ ಪೇರಾಗಿ ಬಂದಿದ್ದೀರಾ ನೀವು. ಐ ಥಿಂಕ್ ಜೊತೆ ನಾನು ಫಸ್ಟ್ ಸಿನಿಮಾ ಏನಲ್ಲ, ಸೆಕೆಂಡ್ ಸಿನಿಮಾ. ಯಾಕಂದರೆ ಈಶ್ವರಲ್ಲಿ ನಾನು ಆಲ್ರೆಡಿ ವರ್ಕ್ ಮಾಡಿಬಿಟ್ಟಿದ್ವಿ. ನಮಗೇನಂದರೆ ನಮ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೀನ್ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂದರೆ ಅದು ತುಂಬ ಮುಖ್ಯ ಆಗುತ್ತೆ ಆರ್ಟಿಸ್ಟ್ಗಳಿಗೆ. ಇವಾಗ ನಾವೇನೋ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀವಿ, ಅವರೇನೋ ಡೈಲಾಗ್ ಹೇಳ್ತಾರೆ, ನಾವೇನೋ ಮಾಡ್ತೀವಿ. ಆ ಥರ ಆಗಿಬಿಟ್ರೆ ನಮಗೆ ಸೀನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೂ ಗೊತ್ತಿದೆ ನಾನು ಏನು ಮಾಡ್ತೀನಿ ಅಂತ, ಅವ್ರೇನು ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿರಬೇಕು. ಆವಾಗ ತುಂಬ ಸುಲಭ ಆಗುತ್ತೆ. ಇನ್ನೊಂದು ದೊಡ್ಡ ತಲೆನೋವು ಏನು ಅಂದರೆ, ಅದು ಏನೋ ಗೊತ್ತಿಲ್ಲ, ಸಿನಿಮಾ ಅರ್ಧದವರೆಗೂ ಸುಮ್ಮನೆ ಚೆನ್ನಾಗಿ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ದಿನ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ನಾನು ಏನು ಡೈಲಾಗ್ ಒಂದು ಸಲ ಹಿಂಗೆ ಸ್ಟಾರ್ಟ್ ಆಯಿತು. ಸುಮ್ಮನೆ ಏನೋ ಡೈಲಾಗ್ ನೋಡಿ ಹಿಂಗೆ ನೋಡಬೇಕಷ್ಟೆ, ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವತ್ತಿಂದ ನಗೋ ಕಾಯಿಲೆ ಒಂದು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಯಾವುದೇ ಶಾರ್ಟಲ್ಲಿ ನಿಂತು ಹಿಂಗೆ ಮುಖಕ್ಕೆ, ಅದಕ್ಕೆ ನಾನು ಒಂದು ಸೀನಲ್ಲ ಅವ್ರು ಹಿಂಗೆ ನೋಡೋದೇ ಇಲ್ಲ, ಎಲ್ಲ ಚೀಟ್ ಮಾಡಿ ಇಲ್ಲಿ ನೋಡೋದು. ಯಾಕಂದರೆ ನೋಡಿದ ತಕ್ಷಣ ನಕ್ಬಿಡ್ತಾರೆ. ಒಂದು ದಿವಸ ನಾನು, ರಮ್ಯಾ ಕೃಷ್ಣ ಅವರು, ಆದಿತ್ಯ ಅವರು 3 ಜನ ಸೀನ್ ಮಾಡ್ತಾಯಿದ್ದೀವಿ. ನಾನು, ರಮ್ಯಾ ಕೃಷ್ಣ ಅವರು, ನಾನು ಏನೋ ಮಾತಾಡ್ತಾ ಇದ್ದೀವಿ. ಅವ್ರು ಬಂದು ಏನೋ ಒಂದು ಡೈಲಾಗ್ ಹೇಳ್ತಾರೆ ಅವ್ರ ತಾಯಿಗೆ. ಹೇಳಿದ ತಕ್ಷಣ ಏನೋ ನಾವು ತುಂಬ ಫೀಲಲ್ಲಿ ಹಿಂಗೆ ಅವ್ರನ್ನ ನೋಡ್ತಾ ಇರ್ತೀನಿ. ಅವರು ಒಂದು ಡೈಲಾಗ್ ಹೇಳಬೇಕು, ಜೋರಾಗಿ ನಕ್ಬಿಟ್ರು. ಒಂದು ಕಮ್ಮಿಲಿ ಒಂದು 10 ಟೇಕ್ ಆಯ್ತಾ ಏನೋ, ಟೇಕೇ ಓಕೆ ಆಗ್ತಾಯಿಲ್ಲ, ಫುಲ್ಲು ನಗ್ತಾ ಇದ್ದಾರೆ. ಕೊನೆಗೆ ಡೈರೆಕ್ಟ್ರು ಹೇಳಿದ್ರು, ಸರಿಯಾಗಿ ಮಾಡಿ ನೀವು. ಅವರು ನಗ್ತಾ ಇದ್ದಾರೆ ಡೈರೆಕ್ಟ್ರು, ನೀವು ನೋಡ್ಬೋದು ಸಿನಿಮಾದಲ್ಲಿ ನೋಡಿ. ಆ ಸೀನ್ ನೋಡುವಾಗಲೂ ನಿಮ್ಗೆ ಅನಿಸುತ್ತೆ ಎಲ್ಲರ ಮುಖದಲ್ಲೂ ನಗುನೇ ಇದೆ. ಅದು ಸ್ವಲ್ಪ ಸೀರಿಯಸ್ ಸೀನು, ಆದರೂ ಎಲ್ಲರ ಮುಖದಲ್ಲೂ ಸ್ವಲ್ಪ ಅಂದ್ಕೊಂಡು ನಗ್ತಾನೆ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಅದನ್ನ ಕಾಯಿಲೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನಗೋದು. ನಾವಿಬ್ಬರು ಅಲ್ದಿರ ಕೊನೆಗೆ ರಮ್ಯಾ ಕೃಷ್ಣ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು ನಗಕ್ಕೆ. ಅವ್ರು ಸ್ಟಾರ್ಟ್ ಮಾಡಿದ್ರು, ಡೈರೆಕ್ಟ್ರು ಸ್ಟಾರ್ಟ್ ಮಾಡ್ಕೊಂಡ್ರು. ಎಲ್ಲಾರ್ದು ಇದೇ ಆಗೋಯ್ತು, ಬರೀ ನಗೋದೇ ಕಾಯಿಲೆ ಆಗೋಯ್ತು. ಅಲ್ಲಿ ಇನ್ಸಿಡೆಂಟ್ ನಡೆದಿತ್ತ ನಡೀಲಿಲ್ಲ, ಅದೇನೊಂದು ಹಾಗೆ ಅದು ಸ್ಟಾರ್ಟ್ ಆಗಿದೆ ಆದಿತ್ಯ ಅವರಿಂದ. ಅವರೇ ಸ್ಟಾರ್ಟ್ ಮಾಡಿ. ಇನ್ನೊಂದೇನಂದ್ರೆ, ನಾನು ಮೊದಲೇನಾನು ಹೇಳ್ತದೆ, ಫೀಮೇಲ್ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ಅಂತ. ಏನೇ ಸೀನ್ಸ್ ಇದ್ರು, ಡೈಲಾಗ್ಸ್ ಇದ್ರು ತುಂಬ ಈಸಿಯಾಗಿ ಮಾಡಿಕೊಟ್ಬಿಡೋರು. ನನಗೆ ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಒಂದೊಂದ್ಸಲ ಎಲ್ಲೋ ಒಂದು ಕಡೆ ಆ್ಯಕ್ಟ್ ಅಂದರೆ ಆ ಡೈಲಾಗ್ಗಳು ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಆರ್ಟಿಸ್ಟ್ಗಳಿಗೆ. ಇಲ್ಲೆಲ್ಲೂ ಆ ಥರ ಅನಿಸ್ಲಿಲ್ಲ. ನಾವು ತುಂಬ ಗೋವಾದಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ, ಹೈದ್ರಾಬಾದಲ್ಲಿ, ಕಾಶ್ಮೀರು. ಇದೆಲ್ಲ ಕಾಶ್ಮೀರ್ ಸ್ವಲ್ಪ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಎಲ್ಲರೂ ಹೇಳೋರು ಕಾಶ್ಮೀರ್ಗೆ ಹೋಗುವಾಗ, ನಿಮಗೇನು ಕಾಶ್ಮೀರು ತುಂಬ ಕೋಲ್ಡ್ ಪ್ಲೇಸು, ಸ್ನೋಫಾಲ್ ಆಗ್ತಾ ಇರುತ್ತೆ, ತುಂಬ ಎಂಜಾಯ್ ಮಾಡ್ತೀರಾ ನೀವು. ಏನು ಎಂಜಾಯ್ ಮಾಡೋದು, 3 ಗಂಟೆಗೆ ನಾನು ಎದ್ದೇಳಬೇಕಾಗಿತ್ತು. ಯಾಕಂದರೆ ನಮಗೆ ಅರ್ಲಿ ಮಾರ್ನಿಂಗ್ 3 o'clockಗೆ ಮಲ್ಗೋದು, 11-12 ಆಗೋದು. ಅದಲ್ದಿರ ಲೊಕೇಶನ್ ಬೇರೆ ಫೈನಲ್ ಮಾಡ್ಕೊಂಡು ಕೂತ್ಕೋಬೇಕು, ಪ್ರೊಡ್ಯೂಸರ್ ಬೇರೆ ಅಲ್ವಾ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಆ ಮೇಕಪ್ ಹಾಕ್ಕೊಂಡು ನಾವು ಆ ಚಳಿಲಿ ಹೋಗಿ ಆ ಶಿಫಾನ್ ಸ್ಯಾರಿ ಹಾಕ್ಕೊಂಡು, ಅಯ್ಯೋ ನನಗಂತೂ ಬೇಡ, ತುಂಬ ಟಾರ್ಚರ್ ಆಗ್ತಾಯಿತ್ತು ಅಲ್ಲಂತೂ. ನೋಡೋಕ್ಕೆ ಮಾತ್ರ ಸಿನಿಮಾದಲ್ಲಿ ಆ ಸಾಂಗ್ ನೋಡುವಾಗ ಎಲ್ಲ ಮರ್ತೋಯ್ತು ನನಗೆ. ತುಂಬ ರಿಚ್ ಆಗಿ ಕಾಣುತ್ತೆ. ನಿಮ್ಗೆ ಗೊತ್ತಿದೆ ಕಾಶ್ಮೀರ ಅಂದರೆ ಆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ಅದೊಂದು ಖುಷಿ ವಿಷಯ. ಓಕೆ, ಅಗೇನ್ ಈಗ 6 years ಬ್ಯಾಕ್ ನೀವು ಏನು ಇಂಡಸ್ಟ್ರಿಲಿದ್ರಿ, ಅವಾಗ ಟಾಪ್ ಹೀರೋನ್ ಪಟದಲ್ಲಿ ನೀವು ಕೂಡ ಇದ್ರಿ. ಸಾಕಷ್ಟು ಕಾಂಪಿಟೇಷನ್ ಇತ್ತು. ಈವನ್ ರಾಧಿಕಾ ನಂಬರ್ 1, ಅವ್ರ ನಂಬರ್ 1 ಸಾಕಷ್ಟು ಇದಿತ್ತು. ಸೊ 6 ವರ್ಷ ಗ್ಯಾಪ್ ಆಯಿತು. ಮತ್ತೆ ಬಂದರೂ ಕೂಡ ನಿಮ್ಮ ಅಭಿಮಾನಿಗಳು, ಫ್ಯಾನ್ಸ್ ಹಾಗೆ ಇದ್ದಾರೆ. ಸೊ ಬಟ್ ಇಲ್ಲೆಲ್ಲ ಒಂದು ಕಡೆ ನೀವು ಮತ್ತೆ ಆ ನಿಮ್ಮ ಟಾಪ್ ಪೊಸಿಷನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಜವಾಬ್ದಾರಿ ಜಾಸ್ತಿ ಇದೆ ಅನ್ಸಲ್ವಾ? ಆಗ್ಲಾದರೂ ನನಗೆ ಅಷ್ಟು ಅನಿಸ್ತಾ ಇರಲಿಲ್ಲ. ಈಗ ಜಾಸ್ತಿ ಅನಿಸುತ್ತೆ. ಯಾಕಂದರೆ ಈಗ ಎರಡು ಹೆಸರಿರೋದ್ರಿಂದ, ಒಂದು ಹೀರೋಯಿನ್ ಅನ್ನೋದು, ಒಂದು ಇವರ ಹೆಂಡತಿ ಅನ್ನೋದು, ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಆಗುತ್ತೆ. ಅವಾಗ ನಾನು ಈ ಸಿನಿಮಾ ಹಿಟ್ಟಾದ್ದು, ಫ್ಲಾಪ್ ಆದರೂ ನಾನು ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಬಟ್ ಈಗ ಆ ಥರ ಅಲ್ಲ, ತುಂಬ ಸೆಲೆಕ್ಟ್ ಮಾಡಿ ಸಿನಿಮಾಗಳನ್ನ ಮಾಡಬೇಕಾಗುತ್ತೆ. ಅದಕ್ಕೆ ನೆಕ್ಸ್ಟು ಕೂಡ ನಾನು ಸಿನಿಮಾ ಮಾಡೋವಂಥದ್ದು, ನನ್ನ ಆ್ಯಕ್ಟಿಂಗಿಗೆ ತುಂಬ ಸ್ಕೋಪ್ ಇದೆ. ನೆಕ್ಸ್ಟ್ ನಾನು ಮಾಡೋವಂಥದ್ದು ಶಿವಣ್ಣನ ಜೊತೆ ನಮ್ಮ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಅದು ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ನನ್ನ ಆ್ಯಕ್ಟಿಂಗಿಗೆ ತುಂಬ ಸ್ಕೋಪ್ ಇದೆ. ಸೊ ಮತ್ತೆ ಅಣ್ಣ ತಂಗಿಯಾಗಿ ತೆರೆ ಮೇಲೆ ಬರ್ತಾ ಇದ್ದೀರಾ? ಹೌದು. ಈ ಅಣ್ಣ ತಂಗಿ ತುಂಬ ಡಿಫ್ರೆಂಟ್ ಆಗಿರ್ತಾರೆ. ನಾವು ಹಿಂದೆ ಏನು ಮಾಡಿದ್ವಿ ಆ ಥರ ಖಂಡಿತವಾಗ್ಲೂ ಇರಲ್ಲ. ಏನು ಜನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂಥ ಒಂದು ಸೀನ್ಗಳನ್ನೆಲ್ಲ ಅವ್ರು ನೋಡ್ಬೋದು. ಸೊ ಅಗೇನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕಡೆ ಒಂದು ಪೋಸ್ಟರ್ ಕೂಡ ಇದು ಮಾಡ್ತಾ ಇದ್ದೀರಾ, ಐ ಮೀನ್ ರಿಲೀಸ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಒಂದು ಫೋಟೋ ಶೂಟ್ ಮಾಡಿದ್ದೀರಾ? ಹೌದು. ಇದೇನಾಯಿತು, ಸಿನಿಮಾದಲ್ಲಿ ನಾವು ಬರೇ ಸ್ವೀಟಿ ಅಂದಿದ ತಕ್ಷಣ ಗ್ಲಾಮರೇ ಜಾಸ್ತಿ ಆಗ್ತಾ ಹೋಯ್ತು. ವರಮಹಾಲಕ್ಷ್ಮಿ ಅಂದರೆ ನಮ್ಮ ಜನರು, ಹೆಣ್ಮಕ್ಳೆಲ್ಲ ಕೇಳೋದು ಸ್ವಲ್ಪ ಅಲಂಕಾರವಾಗಿ ರೇಷ್ಮೆ ಸೀರೆ ಉಟ್ಕೊಂಡು, ಅಲಂಕಾರ ಮಾಡಿಕೊಂಡು, ಬೊಟ್ಟಿಟ್ಕೊಂಡು, ಈ ರೀತಿ ತುಂಬ ನಮ್ಮ ಕಡೆ ಆಸೆ ಪಡ್ತಾರೆ.
ಜನರಲ್ ಆಗಿ ಪೂಜೆ ಅಂದರೆ ಆ ಒಂದು ಓಮ್ಲಿ ಗೆಟಪಲ್ಲಿ ನಾವಿರಬೇಕು. ಸೊ ಅದಕ್ಕೋಸ್ಕರ ಒಂದು ಫೋಟೋಶೂಟ್ ಇಟ್ಕೊಂಡಿದ್ವಿ. ಮನವೇ ತೆರೆಸು ಎದೆಯ ಕದವ ಮರಳಿ ಕೊಡಿಸು ಕಳೆದ ಒಲವ. ತುಂಬ ಹೊತ್ತು ಮಾತಾಡಿದ್ದೀವಿ. ಹೇಗೆ ನೀವೀಗ ಮೋಸ್ಟ್ಲಿ ಪೂಜೆ ಮಾಡೋಂಥ ಸಮಯ ಅನ್ಬೋದು. ನಿಮ್ಮ ಕಡೆಯಿಂದ ಪೂಜೆ ಮಾಡಿಸಿ ನಿಮ್ಮ ಪೂಜಾ ಫಲ ಪುಣ್ಯ ಫಲ ನಮಗೂ ಸ್ವಲ್ಪ ಬರಲಿ ಅನ್ನೋದು ಖಂಡಿತವಾಗ್ಲೂ ಮಾತಾಡಿದ್ರಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ಬರಲಿ, ಎಷ್ಟು ಬರ್ತೋ ಬರಲಿ ಅಲ್ವಾ. ಸೊ ಅಣ್ಣ ತಂಗಿ ಅಂತ ಏನು ನೆಕ್ಸ್ಟ್ ಮಾಡ್ತಾ ಇದ್ದೀರಾ? ಅದಾದಮೇಲೆ ನಿಮಗೆ ಬೇರೆ ಥರ ಯಾವುದಾದ್ರು ಒಂದು ಪಾತ್ರ ಮಾಡಬೇಕು ಅನ್ನೋ ಒಂದು ಆಸೆ ಇದೆಯಾ? ನನಗೆ ಬಹಳ ಪಾತ್ರಗಳು ಮಾಡಬೇಕು ಅಂತ ಆಸೆ. ತುಂಬ ಕಾಡೋಂಥದ್ದು ಇಂಥದ್ದು ಮಾಡಲೇಬೇಕು. ಶರಪಂಜರ ಕಲ್ಪನಾ ಅವ್ರು ಮಾಡಿದಾರಲ್ಲ, ಅದು ನಾನು ತುಂಬ ವರ್ಷದ ಹಿಂದೆಯಿಂದ ಹೇಳ್ತಾ ಇದ್ದೆ, ನಾನು ಅಂಥ ಪಾತ್ರ ಮಾಡಬೇಕು ಅಂತ. ಯಾಕಂದರೆ ಅಂಥದ್ದಂತಾರೆ ಎಲ್ಲ ಥರ ಪಾತ್ರಗಳು ನಾನು ಮಾಡ್ತೀನಿ. ಬಟ್ ಆ ಥರ ಜನರಿಗೆ ತುಂಬ ವರ್ಷ ಮನಸ್ಸಲ್ಲಿ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅಂಥ ಪಾತ್ರಗಳು. ಅಂಥದ್ದು ಮಾಡಬೇಕು. ಮತ್ತು ತುಂಬ ಸಿನಿಮಾದಲ್ಲಿ ಡ್ಯಾನ್ಸಿಗೆ ತುಂಬ ಸ್ಕೋಪ್ ಇರಬೇಕು ಅಂಥ ಸಿನಿಮಾಗಳು ತುಂಬ ಇದೆ ಯೋಚನೆಗಳು. ಬಟ್ ನನ್ನ ಜನರು ಎಲ್ಲಿವರೆಗೂ ಹೀರೋಯಿನ್ ಆಗಿ ನೋಡೋಕ್ಕೆ ಇಷ್ಟಪಡ್ತಾರೋ ಅಲ್ಲಿವರೆಗೂ ಮಾಡ್ತೀನಿ ನಾನು ಅಷ್ಟೇ. ಅಲ್ಲಾದ್ಮೇಲೆ ಪ್ರೊಡ್ಯೂಸರ್ ಆಗಿ ಮುಂದುವರಿತೀನಿ. ಆಲ್ ದ ಬೆಸ್ಟ್. ಮುಂದೆ ಕೇಳಕ್ಕಾಗಲ್ಲ, ಆಮೇಲೆ ಮತ್ತೆ ಡೈರೆಕ್ಟರ್ ಆದ್ರೂ ಆಗ್ಬೋದು ಅನ್ಸುತ್ತೆ. ಅದ್ರ ಬಗ್ಗೆ ಯಾವ್ದು ಐಡಿಯಾ ಇಲ್ಲ. ಅದು ಡೈರೆಕ್ಷನ್ ಮಾಡೋದು ಅಷ್ಟು ಸುಲಭ ಇಲ್ಲ, ಅದು ತುಂಬಾ ಕಷ್ಟದ ವಿಷಯ. ಅದು ಎಕ್ಸ್ಪೀರಿಯನ್ಸ್ ಪರ್ಫೆಕ್ಟ್ ಅಂತಾರೆ. ಗೊತ್ತಿಲ್ಲ, ನೋಡ್ಬೇಕು. ಸಾಕಷ್ಟು ವರ್ಷ ಕಲಿತಾ ಹೋದ. ನಾನು ಇಷ್ಟು ವರ್ಷ ಆದ್ಮೇಲೆ ತಿರ್ಗಿ ಇಂಡಸ್ಟ್ರಿ ಬರ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ಹಣೆ ಬರ, ದೇವ್ರ ದಯ, ಅಭಿಮಾನಿಗಳ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಫ್ಯೂಚರ್ಲಿ ಆಕ್ಷನ್ ಕಟ್ ಹೇಳಿದ್ರು ಏನಿಲ್ಲ, ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಹೊತ್ತು ಮಾತಾಡಿದ್ರೆ ನಮ್ಮ ಹತ್ರ. ಸ್ವೀಟಿ ಆಡಿಯೋನು ಸಕ್ಸಸ್ ಆಗಲಿ, ಆದಷ್ಟು ಬೇಗ ಸಿನಿಮಾನು ಬರಲಿ. ಸೊ ಪೂಜೆ ಮಾಡೋಂಥ ಸಮಯ ನಿಜವಾಗ್ಲೂ ಇವತ್ತು ಲಕ್ಷ್ಮೀ ಹಬ್ಬದ ದಿನ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಲಕ್ಷ್ಮಿಗೆ ಪೂಜೆ ಮಾಡಿಬಿಟ್ಟು ಆರತಿ ತೊಗೊಳೋದೊಂದು ಒಳ್ಳೆ ಇದಿರುತ್ತೆ. ಸೊ ನಿಮ್ಮ ಕೈಯಿಂದ ಪೂಜೆ ಮಾಡಿಸಿದ್ರೆ ತುಂಬ ಇಷ್ಟ. ಅವಾಗಿಂದ ಹೇಳ್ತಾ ಇದ್ದೀರಾ ನೀವು. ಸೊ ನೀವು ಪೂಜೆ ಹೇಗೆ ಮಾಡ್ತೀರಾ ಅಂತ ನಾವು ನೋಡಲೇಬೇಕು. ಸೊ ಬನ್ನಿ ಪೂಜೆ ಮಾಡಿ. ಇವತ್ತು ಯಾರ್ಯಾರು ದೇವ್ರು ಕೈ ಮುಗಿಯಲ್ವೋ ಅವರೆಲ್ಲರೂ ನಿಮ್ಮ ಮುಂದೆ ದೇವ್ರಿಗೆ ಕೈ ಮುಗ್ದಿದ್ದಾರೆ, ಅಡ್ಡ ಬಿದ್ದಿದ್ದಾರೆ. ಅಂದರೆ ಇಷ್ಟು ದಿನ ಮುಗಿತಿರಲಿಲ್ಲ ಅಂತ ಆಯಿತು ಅಂತ. ಇಲ್ಲ, ಆ ಥರ ಅಲ್ಲ. ಇವತ್ತು ನೀವಿದ್ದೀರಲ್ಲ, ಸ್ವಲ್ಪ ಎಲ್ಲರೂ ಮುಂದೆ ಬಂದು ಬೀಳ್ತಾ ಇರ್ತಾರೆ. ನೋಡಿ, ಹಬ್ಬ ದಿನ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಹಬ್ಬ ದಿನ ಕೆಲಸದಲ್ಲೇ ಇರ್ತೀವಿ. ನಿಮ್ಮಿಂದ ನಮಗೊಂದು ಪೂಜೆಯಲ್ಲಿ, ಸೊ ನೀವು ಅವಾಗ ಹೇಳ್ದಂಗೆ ಒಂದು ಪುಣ್ಯ ಫಲ ನಮಗೂ ಒಂದು ಪ್ರಾಪ್ತಿಯಾಗೋ ಒಂದು ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ತುಂಬ ಥ್ಯಾಂಕ್ಸ್. ಹಬ್ಬ ದಿನ ಬಂದು ಇಷ್ಟು ದೂರ ಬಂದು ನಮಗೋಸ್ಕರ ಟೈಮ್ ಕೊಟ್ಟಿರೋದಕ್ಕೆ. ಹಾಗೆ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಸುವರ್ಣ ವೀಕ್ಷಕರು ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೇನೆ. ಲಕ್ಷ್ಮಿ ಚೆನ್ನಾಗಿ ಬರಲಿ ಅಂತ, ಲಕ್ಷ್ಮಿ ಒಲಿಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಹತ್ರ ತನಕ ಮಾತಾಡೋದಕ್ಕೆ. ಜೊತೆಗೆ ಆಫ್ಟರ್ 6 years ಆದಮೇಲೆ ಏನು ನಿಮ್ಮ ಕಮ್ ಬ್ಯಾಕ್ ಇದೆಯೋ ಸ್ವೀಟಿ ಮೂಲಕ ಇವತ್ತು ಆಡಿಯೋ ರಿಲೀಸ್ ಆಗಿದೆ, ಹಾಡುಗಳು ಕೇಳ್ತಾ ಇದ್ದಾರೆ. ಸಿನಿಮಾನು ಆದಷ್ಟು ಬೇಗ ಬರಲಿ, ಜನ ಇಷ್ಟಪಡಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಿ. ಸೊ ವೀಕ್ಷಕರು, ಇಷ್ಟೊಂದು ಕಾರ್ಯಕ್ರಮ ನೋಡಿದ್ರಿ. ರಾಧಿಕಾ ಮತ್ತೆ ಬಂದರು. ಹೌದು, 6 ವರ್ಷಗಳ ನಂತರ ಮತ್ತೆ ರಾಧಿಕಾ ಅವರು ಸ್ವೀಟಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಕೆಲವೊಂದು ಹಾಡುಗಳ ಮೂಲಕ ನೋಡಿದ್ರೆ ಅವರು ಡ್ಯಾನ್ಸ್ ಹೇಗೆ ಮಾಡಿದ್ದಾರೆ, ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಎಸ್, ಅಫ್ಕೋರ್ಸ್ ಹಿಂದಿನಕ್ಕಿಂತ ಸೂಪರಾಗಿ ಕಾಣಿಸ್ತಾ ಇದ್ದಾರೆ, ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಬಟ್ 2.5 ಗಂಟೆ ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡೋಕ್ಕೆ ನೀವು ಇನ್ನೂ ಕೆಲವು ದಿನ ಕಾಯಲೇಬೇಕು. ಸೊ ಇವತ್ತಿನ ಈ ವಿಷಯ, ಈ ಸ್ಪೆಷಲ್ ಪ್ರೋಗ್ರಾಮ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಜೊತೆಗೆ ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಹಾಗೂ ಕರ್ನಾಟಕದ ಸಮಸ್ತ ಜನತೆಗೆ ಸ್ವೀಟಿ ಚಿತ್ರತಂಡ ಹಾಗೂ ನಮ್ಮಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.